ನಮಸ್ಕಾರ. ನಮಸ್ಕಾರ. ನಮ್ಮ ಇವತ್ತಿನ ಈ ಆಳವಾದ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಗಾಯತ್ರಿ ಚೈತನ್ಯ ಅನ್ನೋ ಒಂದು ಅದ್ಭುತವಾದ ಬರಹದ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೇವೆ. ಇದು ನಮ್ಮ ಅಸ್ತಿತ್ವದ ಬಗ್ಗೆನೇ ಕೆಲವು ಮೂಲಭೂತ ಪ್ರಶ್ನೆಗಳನ್ನ ಕೇಳುತ್ತೆ. ಅಂದ್ರೆ ನಾವು ಯಾರು, ಈ ಜಗತ್ತು ಅಂದ್ರೆ ಏನು, ಈ ಥರದ ವಿಷಯಗಳು. ಹೌದು, ಇದು ಕೇವಲ ತತ್ವಶಾಸ್ತ್ರದ ಚರ್ಚೆ ಮಾತ್ರ ಅಲ್ಲ. ನಮ್ಮೆಲ್ಲರ ದೈನಂದಿನ ಅನುಭವದ ಭಾಗವಾಗಿರುವ ಜೀವ, ಅಹಂಕಾರ, ಮಾಯೆ ಮತ್ತು ಆತ್ಮದಂತಹ ಪರಿಕಲ್ಪನೆಗಳನ್ನ ಇದು ತುಂಬಾ ಸರಳವಾಗಿ ವಿವರಿಸುತ್ತೆ. ಈ ಪರಿಕಲ್ಪನೆಗಳು ಒಂದಕ್ಕೊಂದು ಹೇಗೆ ಹೆಣೆದುಕೊಂಡಿವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ಮೊದಲಿಗೆ ನಾವೆಲ್ಲರೂ ಪ್ರತಿದಿನ ಬಳಸೋ ಒಂದು ಪದ ಜೀವ. ಗಾಯತ್ರಿ ಚೈತನ್ಯ ಬರಹದ ಪ್ರಕಾರ ಜೀವ ಅಂದ್ರೆ ಏನು? ಸರಳವಾಗಿ ಹೇಳೋದಾದ್ರೆ, ಈ ದೇಹವೇ ನಾನು ಅಂತ ಅಂದುಕೊಳ್ಳುವ ಸ್ಥಿತಿ ಇದೆಯಲ್ಲ, ಅದೇ ಜೀವ. ನಮ್ಮ ಈ ಭೌತಿಕ ಶರೀರವನ್ನೇ ನಮ್ಮ ಸಂಪೂರ್ಣ ಅಸ್ತಿತ್ವ ಅಂತ ಭಾವಿಸೋದು. ಓಕೆ. ಆದ್ರೆ ಈ ಬರಹ ಇದನ್ನ ಇನ್ನೂ ಆಳವಾಗಿ ವಿಶ್ಲೇಷಿಸುತ್ತೆ. ಜೀವ ಅಂದ್ರೆ ಕೇವಲ ದೇಹವಲ್ಲ, ಅದೊಂದು ಸಂಕೀರ್ಣವಾದ ವ್ಯವಸ್ಥೆ. ವ್ಯವಸ್ಥೆ ಅಂದ್ರೆ ಅದರಲ್ಲಿ ಏನೆಲ್ಲ ಇರುತ್ತೆ? ಗಾಯತ್ರಿ ಚೈತನ್ಯ ಬರಹವು ಜೀವವನ್ನ ಶರೀರತ್ರಯ, ಅವಸ್ಥಾತ್ರಯ ಮತ್ತು ಪಂಚಕೋಶಗಳ ಜೊತೆ ಗುರುತಿಸುತ್ತೆ. ಈ ಎಲ್ಲದರ ಜೊತೆ ಅಜ್ಞಾನ ಅಥವಾ ಅವಿದ್ಯೆ ಸೇರ್ಕೊಂಡಾಗ ಆ ಚೈತನ್ಯವೇ ಜೀವ ಅಂತ ಕರೆಸ್ಕೊಳ್ಳುತ್ತೆ. ಒಂದು ನಿಮಿಷ, ನೀವು ಒಂದೇ ಸಾರಿಗೆ 3 ದೊಡ್ಡ ಪರಿಕಲ್ಪನೆಗಳನ್ನ ಹೇಳಿದ್ರಿ. ಶರೀರತ್ರಯ, ಅವಸ್ಥಾತ್ರಯ, ಪಂಚಕೋಶ. ಕೇಳುಗರಿಗೆ ಇದು ಸ್ವಲ್ಪ ಗೊಂದಲ ಅನ್ಸ್ಬೋದು. ಒಂದೊಂದಾಗಿ ಬಿಡಿಸಿ ಹೇಳೋಣವಾ? ಖಂಡಿತ. ಮೊದ್ಲಿಗೆ ಶರೀರತ್ರಯ ಅಂದ್ರೆ 3 ಶರೀರಗಳು ಅಂತ ಅಲ್ವಾ? ನಮಗಿರೋದು ಒಂದೇ ಶರೀರ ಅನ್ಕೊಂಡಿದ್ದೆ. ಹೌದು, ಸಾಮಾನ್ಯವಾಗಿ ನಾವು ಹಾಗೆ ಅನ್ಕೋತೀವಿ. ಆದ್ರೆ ವೇದಾಂತದ ದೃಷ್ಟಿಯಲ್ಲಿ ನಮಗೆ 3 ಶರೀರಗಳಿವೆ. ಮೊದಲನೇದು ಸ್ಥೂಲ ಶರೀರ. ಇದು ನಮಗೆ ಕಾಣುವ, ಮುಟ್ಟಲು ಸಾಧ್ಯವಿರುವ ಭೌತಿಕ ದೇಹ. ಸರಿ. ಎರಡನೇದು ಸೂಕ್ಷ್ಮ ಶರೀರ. ಇದು ನಮ್ಮ ಮನಸ್ಸು, ಬುದ್ಧಿ ಮತ್ತು ಪ್ರಾಣಶಕ್ತಿಯಿಂದ ಕೂಡಿದೆ. ಇದು ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ಇದರ ಅಸ್ತಿತ್ವವನ್ನು ನಾವು ಅನುಭವಿಸ್ತೀವಿ. ಮೂರನೇದು ಕಾರಣ ಶರೀರ. ಇದು ನಮ್ಮೆಲ್ಲ ಸಂಸ್ಕಾರಗಳ, ಅಂದ್ರೆ ಹಿಂದಿನ ಕರ್ಮಗಳ ಬೀಜರೂಪದ ಸಂಗ್ರಹ. ಓ, ಗಾಢ ನಿದ್ರೆಯಲ್ಲಿ ನಾವು ಈ ಸ್ಥಿತಿಯಲ್ಲಿರ್ತೀವಿ ಅಂತ ಹೇಳ್ತಾರಲ್ಲ, ಅದು. ನಿಖರವಾಗಿ. ಓಕೆ. ಹಾಗಾದ್ರೆ ನಮ್ಮ ಅನುಭವಗಳು ಈ 3 ಶರೀರಗಳಲ್ಲೂ ನಡೀತಿರುತ್ತೆ. ಹಾಗೆಯೇ ಅವಸ್ಥಾತ್ರಯ ಅಂದ್ರೆ 3 ಅವಸ್ಥೆಗಳು ಅಲ್ವಾ? ಅದು ಜಾಗೃತ್, ಸ್ವಪ್ನ, ಸುಷುಪ್ತಿ. ಹೌದು. ಅಂದ್ರೆ ಎಚ್ಚರದ ಸ್ಥಿತಿ, ಕನಸಿನ ಸ್ಥಿತಿ ಮತ್ತು ಗಾಢ ನಿದ್ರೆಯ ಸ್ಥಿತಿ. ಕರೆಕ್ಟ್. ಜೀವವು ಈ 3 ಅವಸ್ಥೆಗಳನ್ನು ಪ್ರತಿದಿನ ಅನುಭವಿಸುತ್ತೆ. ಇನ್ನು ಪಂಚಕೋಶಗಳು ಅಂದ್ರೆ ನಮ್ಮ ಅಸ್ತಿತ್ವವನ್ನ ಆವರಿಸುವ 5 ಪದರಗಳು. 5 ಪದರಗಳು. ಹೌದು. ಅನ್ನಮಯ ಕೋಶ ಅಂದ್ರೆ ಭೌತಿಕ ದೇಹ, ಪ್ರಾಣಮಯ ಕೋಶ ಅಂದ್ರೆ ಪ್ರಾಣಶಕ್ತಿಯ ಪದರ, ಹೀಗೆ ಮನೋಮಯ, ವಿಜ್ಞಾನಮಯ ಮತ್ತೆ ಆನಂದಮಯ ಕೋಶಗಳು. ಸರಿ. ಈ ಎಲ್ಲಾ ಪದರಗಳ ಜೊತೆ ನಾನು ಅಂತ ಗುರುತಿಸಿಕೊಂಡು ಅಜ್ಞಾನದಿಂದ ಕೂಡಿದ ಚೈತನ್ಯವೇ ಜೀವ. ಈಗ ಸ್ಪಷ್ಟವಾಯಿತು. ಹಾಗಾದ್ರೆ ಈ ಜೀವದ ಅತಿ ಮುಖ್ಯವಾದ ಲಕ್ಷಣ ಯಾವುದು? ಗಾಯತ್ರಿ ಚೈತನ್ಯ ಬರಹದಲ್ಲಿ ಅಹಂಕಾರದ ಬಗ್ಗೆ ವಿಶೇಷವಾಗಿ ಹೇಳಲಾಗಿದೆ ಅನ್ಸುತ್ತೆ. ಹೌದು. ಅಹಂಕಾರವೇ ಜೀವದ ಕೇಂದ್ರಬಿಂದು. ನಾನೇ ಮಾಡುವವನು, ನಾನೇ ಅನುಭವಿಸುವವನು ಅನ್ನೋ ಭಾವನೆ ಇದೆಯಲ್ಲ, ಅದೇ ಅಹಂಕಾರ. ನಾನು, ನನ್ನದು. ಅದೇ. ಆ ಅಭಿಮಾನವೇ ಇದರ ಮೂಲ. ಈ ಬರಹದಲ್ಲಿ ಅಹಂಕಾರಕ್ಕೆ ಒಂದು ಅದ್ಭುತವಾದ ರೂಪಕ ಬಳಸಲಾಗಿದೆ. ಸಾಧನಾ ಹೊಲದಲ್ಲಿ ಬೆಳೆಯುವ ಕಳೆ ಅಂತ. ಇದು ಕೇಳಲಿಕ್ಕೆ ತುಂಬಾ ಅರ್ಥಗರ್ಭಿತವಾಗಿದೆ. ಹೌದು. ಅಂದ್ರೆ ಆಧ್ಯಾತ್ಮಿಕ ಪಯಣ ಅನ್ನೋ ಹೊಲದಲ್ಲಿ ನಾವು ಜ್ಞಾನದ ಪೈರನ್ನು ಬೆಳೆಸೋಕೆ ಪ್ರಯತ್ನಿಸ್ತಿದ್ರೆ, ಈ ಅಹಂಕಾರವು ಕಳೆಯ ಹಾಗೆ ಅನಗತ್ಯವಾಗಿ ಬೆಳೆದು ನಮ್ಮ ನಿಜವಾದ ಬೆಳವಣಿಗೆಗೆ ಅಡ್ಡಿಯಾಗತ್ತೆ. ನಿಖರವಾಗಿ. ಈ ಅಹಂಕಾರವೇ ಜೀವವನ್ನು ಅದರ ಮೂಲವಾದ ಪರಬ್ರಹ್ಮನಿಂದ ಬೇರೆ ಅಂತ ಭಾವಿಸುವ ಹಾಗೆ ಮಾಡುತ್ತೆ. ಇದೇ ನಮ್ಮನ್ನು ಒಂದು ಸಣ್ಣ ಚೌಕಟ್ಟಿನಲ್ಲಿ ಬಂಧಿಸಿ ನಮ್ಮ ನಿಜವಾದ ಅಪರಿಮಿತ ಸ್ವರೂಪವನ್ನ ಮರೆಸುತ್ತೆ. ಹಾಗಾದ್ರೆ ಇಲ್ಲೊಂದು ಸಹಜವಾದ ಪ್ರಶ್ನೆ ಮೂಡುತ್ತೆ. ನಮ್ಮ ಈ ಗುರುತು ತಪ್ಪಾಗಿದ್ರೆ, ಈ ಅಹಂಕಾರ ಅನ್ನೋದು ಒಂದು ಭ್ರಮೆಯಾಗಿದ್ರೆ, ಈ ಭ್ರಮೆ ಎಲ್ಲಿಂದ ಬಂತು? ಇದರ ಮೂಲ ಕಾರಣವಾದ್ರೂ ಏನು? ಆ ಪ್ರಶ್ನೆ ನಮ್ಮನ್ನು ವೇದಾಂತದ ಇನ್ನೂ 2 ಪ್ರಮುಖ ಪರಿಕಲ್ಪನೆಗಳಿಗೆ, ಅಂದ್ರೆ ಮಾಯೆ ಮತ್ತು ಅವಿದ್ಯೆಯ ಕಡೆಗೆ ಕರ್ಕೊಂಡು ಹೋಗುತ್ತೆ. ಸರಿ.
ಹಾಗಾದ್ರೆ ಮಾಯೆ ಅಂದ್ರೆ ಏನು? ಗಾಯತ್ರಿ ಚೈತನ್ಯ ಬರಹದಲ್ಲಿ ಮಾಯಾ ಶಬ್ದವನ್ನು ಮಾ ಅಂದ್ರೆ ಇಲ್ಲ, ಯಾ ಅಂದ್ರೆ ಅದು ಅಂತ ಬಿಡಿಸಲಾಗಿದೆ. ಅಂದ್ರೆ ಅದು ಇಲ್ಲದ್ದು ಅಂತ. ಇದು ಇಲ್ಲದ್ದನ್ನು ಇದೆ ಅಂತ ತೋರ್ಸೋ ಒಂದು ಬ್ರಹ್ಮಾಂಡದ ಭ್ರಮೆ ಅಂತ ಹೇಳ್ಬೋದಾ? ಹೌದು, ಅದೊಂದು ರೀತಿ ಸರಿ. ಆದರೆ ಗಾಯತ್ರಿ ಚೈತನ್ಯದಲ್ಲಿ ಇದಕ್ಕೊಂದು ಸೂಕ್ಷ್ಮವಾದ ವಿವರಣೆ ಇದೆ. ಮಾಯೆಯನ್ನು ಸಂಪೂರ್ಣವಾಗಿ ಸುಳ್ಳು ಅಂತ ಹೇಳಲಾಗದು. ಅದಕ್ಕೆ ಅನಿರ್ವಚನೀಯರ ಅಂತ ಕರೀತಾರೆ. ಅನಿರ್ವಚನೀಯ ಅಂದ್ರೆ ಅದನ್ನ ಸತ್ ಅಥವಾ ಸಂಪೂರ್ಣ ಸತ್ಯ ಅಂತನೂ ಹೇಳಕ್ಕಾಗಲ್ಲ, ಅಸತ್ ಅಥವಾ ಸಂಪೂರ್ಣ ಸುಳ್ಳು ಅಂತನೂ ಹೇಳಕ್ಕಾಗಲ್ಲ. ಹಾ, ಅದ್ ಹೇಗೆ ಸಾಧ್ಯ? ಒಂದೋ ನಿಜ ಇರ್ಬೇಕು, ಇಲ್ಲ ಸುಳ್ಳಿರ್ಬೇಕು ಅಲ್ವಾ? ಒಂದು ಉದಾಹರಣೆ ನೋಡೋಣ. ನಾವು ಕನಸು ಕಾಣುವಾಗ ಆ ಕನಸು ನಮಗೆ 100% ಸತ್ಯವಾಗಿ ಕಾಣುತ್ತೆ. ಹೌದು. ಅಲ್ಲಿನ ಸುಖ ದುಃಖಗಳನ್ನ ನಾವು ನಿಜವಾಗಿಯೂ ಅನುಭವಿಸ್ತೀವಿ. ಆದರೆ ಎಚ್ಚರವಾದ ತಕ್ಷಣ ಆ ಇಡೀ ಪ್ರಪಂಚವೇ ಸುಳ್ಳು ಅಂತ ಗೊತ್ತಾಗತ್ತೆ. ನಿಜ. ಹಾಗಂತ ಆ ಕನಸಿನ ಅನುಭವ ಸಂಪೂರ್ಣ ಇಲ್ಲದ್ದು ಅಂತ ಹೇಳಕ್ಕಾಗತ್ತಾ? ಇಲ್ಲ, ಅದು ಒಂದು ಅನುಭವವಾಗಿ ನಿಜವೇ. ಮಾಯೆಯೂ ಹಾಗೆಯೇ. ಬ್ರಹ್ಮಜ್ಞಾನ ಉಂಟಾದಾಗ ಈ ಜಗತ್ತು ಮಿಥ್ಯೆ ಅಂತ ಗೊತ್ತಾಗತ್ತೆ. ಆದರೆ ಅಲ್ಲಿಯವರೆಗೂ ಇದು ನಮಗೆ ವ್ಯಾವಹಾರಿಕ ಸತ್ಯ. ಓ, ಈಗ ಅರ್ಥವಾಯಿತು. ಕನಸಿನ ಉದಾಹರಣೆ ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಮಾಯೆ ಮತ್ತು ಅವಿದ್ಯೆ ಎರಡೂ ಒಂದೇನಾ? ಅಥವಾ ಅವುಗಳ ನಡುವೆ ಏನಾದ್ರೂ ವ್ಯತ್ಯಾಸವಿದೆಯಾ? ಇಲ್ಲ, ಇವೆರಡಕ್ಕೂ ಒಂದು ಮುಖ್ಯವಾದ ವ್ಯತ್ಯಾಸವಿದೆ. ಬರಹದ ಪ್ರಕಾರ ಮಾಯೆಯು ಸಮಷ್ಟಿ ಅಂದ್ರೆ ಬ್ರಹ್ಮಾಂಡದ ಮಟ್ಟದ್ದು. ಅದು ಇಡೀ ಸೃಷ್ಟಿಗೆ ಅನ್ವಯವಾಗುವ ಒಂದು ಭ್ರಮೆಯ ಶಕ್ತಿ. ಓಕೆ, ಕಾಸ್ಮಿಕ್ ಲೆವೆಲ್. ಹೌದು. ಆದರೆ ಅವಿದ್ಯೆಯು ವ್ಯಷ್ಟಿ ಅಂದ್ರೆ ವೈಯಕ್ತಿಕ ಮಟ್ಟದ್ದು. ಪ್ರತಿಯೊಂದು ಜೀವವೂ ತನ್ನದೇ ಆದ ಅಜ್ಞಾನದ ಮುಸುಕನ್ನು ಹೊಂದಿರುತ್ತೆ. ಅಂದ್ರೆ ಹೊರಗಡೆ ಇಡೀ ಪ್ರಪಂಚದ ಮೇಲೆ ಮಾಯೆಯ ಪ್ರಭಾವವಿದ್ರೆ, ನಮ್ಮ ಒಳಗಡೆ ವೈಯಕ್ತಿಕ ಮಟ್ಟದಲ್ಲಿ ಅವಿದ್ಯೆಯ ಪ್ರಭಾವವಿರುತ್ತೆ. ಈ ಅವಿದ್ಯೆ ಅಂದ್ರೆ ಬ್ರಹ್ಮನ ಸ್ವರೂಪವನ್ನು ಅರಿಯದಿರೋದು ಅಲ್ವಾ? ಹೌದು. ಇದರಲ್ಲಿ ಗಾಯತ್ರಿ ಚೈತನ್ಯ ಬರಹವು 2 ವಿಧಗಳನ್ನು ಹೇಳುತ್ತೆ. ಒಂದು ಲೌಕಿಕ ಅವಿದ್ಯೆ, ಅಂದ್ರೆ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಇರೋ ಅಜ್ಞಾನ. ಉದಾಹರಣೆಗೆ, ನನ್ಗೆ ಗಣಿತ ಬರೋದಿಲ್ಲ ಅಥವಾ ಇತಿಹಾಸ ಗೊತ್ತಿಲ್ಲ. ಅದರಿಂದೇನೋ ದೊಡ್ಡ ತೊಂದರೆ ಇಲ್ಲ. ಇಲ್ಲ. ಆದರೆ ಎರಡನೆಯದು ಮೂಲ ಅವಿದ್ಯೆ. ಇದು ನಮ್ಮ ನಿಜ ಸ್ವರೂಪದ ಬಗ್ಗೆ, ಪರಮಾತ್ಮನ ಬಗ್ಗೆ ಇರುವ ಅಜ್ಞಾನ. ನಾನು ಈ ದೇಹ ಅಂತ ನಾವು ಅನ್ಕೊಂಡಿದ್ದೀವಲ್ಲ, ಅದೇ ಮೂಲ ಅವಿದ್ಯೆ. ಇದೇ ನಮ್ಮೆಲ್ಲ ದುಃಖಗಳಿಗೆ, ಸಂಸಾರ ಬಂಧನಕ್ಕೆ ಮೂಲ ಕಾರಣ. ಸರಿ. ಹಾಗಾದ್ರೆ ನಾವು ಜೀವ ಅನ್ನೋ ಒಂದು ಸೀಮಿತ ಗುರುತಿನಲ್ಲಿ, ಮಾಯೆಯ ಜಗತ್ತಿನಲ್ಲಿ ಅವಿದ್ಯೆಯ ಕಾರಣದಿಂದ ಸಿಲುಕೊಂಡಿದ್ದೇವೆ. ಹಾಗಾದ್ರೆ ಈ ಭ್ರಮೆಯ ಆಚೆಗೆ ಇರೋ ನಿಜವಾದ ಸತ್ಯ ಯಾವುದು? ನಮ್ಮ ನಿಜ ಸ್ವರೂಪವಾದರೂ ಏನು? ಆ ಪ್ರಶ್ನೆ ನಮ್ಮನ್ನು ನಮ್ಮ ಚರ್ಚೆಯ ಅತ್ಯಂತ ಪ್ರಮುಖ ಭಾಗಕ್ಕೆ, ಅಂದ್ರೆ ಆತ್ಮ ಎಂಬ ಪರಿಕಲ್ಪನೆಗೆ ತರುತ್ತೆ. ಗಾಯತ್ರಿ ಚೈತನ್ಯ ಬರಹವು ಆತ್ಮವನ್ನು ಅತ್ಯಂತ ಸ್ಪಷ್ಟವಾಗಿ ವಿವರಿಸುತ್ತೆ. ಆತ್ಮವು ನಾವು ಚರ್ಚಿಸಿದ ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಶರೀರಗಳಿಂದ ಸಂಪೂರ್ಣವಾಗಿ ಬೇರೆಯಾಗಿದೆ. ಅಂದ್ರೆ ಆತ್ಮ ಅಂದ್ರೆ ನಮ್ಮ ದೇಹವಲ್ಲ, ಮನಸ್ಸಲ್ಲ, ಬುದ್ಧಿಯೂ ಅಲ್ಲ, ನಮ್ಮ ಭಾವನೆಗಳು ಅಲ್ಲ. ಹಾಗಾದ್ರೆ ಅದು ಏನು? ಆತ್ಮವು ಈ ಎಲ್ಲದಕ್ಕೂ ಸಾಕ್ಷಿ. ಸಾಕ್ಷಿ? ಹೌದು. ನಾವು ಎಚ್ಚರವಾಗಿದ್ದಾಗ, ಕನಸು ಕಾಣುವಾಗ ಮತ್ತು ಗಾಢ ನಿದ್ರೆಯಲ್ಲಿದ್ದಾಗ್ಲೂ ಈ 3 ಅವಸ್ಥೆಗಳನ್ನು ಗಮನಿಸುತ್ತಿರುವ ಒಂದು ಬದಲಾಗದ, ಅಚಲವಾದ ಪ್ರಜ್ಞೆಯೇ ಆತ್ಮ. ಅದು ಪಂಚಕೋಶಗಳಿಗೂ ಅತೀತವಾದದ್ದು. ಅದರ ನಿಜ ಸ್ವರೂಪ ಸಚ್ಚಿತ್ ಆನಂದ್. ಸತ್ ಚಿತ್ ಆನಂದ್. ಈ ಪದಗಳನ್ನ ನಾವು ಬಹಳ ಕಡೆ ಕೇಳಿರ್ತೀವಿ. ಇದರ ಅರ್ಥವನ್ನ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಸತ್ ಅಂದ್ರೆ ಶಾಶ್ವತವಾದ ಅಸ್ತಿತ್ವ. ಅದು ಹುಟ್ಟುವುದಿಲ್ಲ, ಸಾಯುವುದಿಲ್ಲ, ಯಾವಾಗಲೂ ಇರುತ್ತೆ. ಓಕೆ. ಚಿತ್ ಅಂದ್ರೆ ಶುದ್ಧವಾದ ಅರಿವು ಅಥವಾ ಪ್ರಜ್ಞೆ. ಅದೇ ಎಲ್ಲವನ್ನೂ ಬೆಳಗುವುದು. ಆನಂದ ಅಂದ್ರೆ ಪರಿಪೂರ್ಣವಾದ, ಯಾವುದೇ ಬಾಹ್ಯವಸ್ತುವನ್ನು ಅವಲಂಬಿಸದ ಸುಖ. ನಮ್ಮ ನಿಜ ಸ್ವರೂಪವೇ ಆನಂದ. ನಾವು ಸುಖವನ್ನು ಹೊರಗಡೆ ಹುಡುಕ್ತೀವಿ, ಆದ್ರೆ ಅದು ನಮ್ಮೊಳಗೇ ಇದೆ ಅಂತ. ಹೌದು, ಅದೇ ವೇದಾಂತ ಹೇಳೋದು. ಇದು ಕೇಳಲಿಕ್ಕೆ ತುಂಬಾ ಅದ್ಭುತವಾಗಿದೆ. ಆದರೆ ಈ ಆತ್ಮಸ್ವರೂಪವನ್ನು ಅರಿತುಕೊಳ್ಳೋದು ಹೇಗೆ? ಇದೇನು ಸುಲಭದ ಮಾತಲ್ಲ. ಇದಕ್ಕಾಗಿ ನಮ್ಮಲ್ಲಿರುವ ಸಾಧನವಾದರೂ ಯಾವುದು? ಅದಕ್ಕೆ ನಮ್ಮಲ್ಲಿ ಅಂತಃಕರಣ ಎಂಬ ಆಂತರಿಕ ಸಾಧನವಿದೆ. ಇದು ಒಂದೇ ವಸ್ತುವಲ್ಲ, ಬದಲಾಗಿ 4 ವಿಭಾಗಗಳನ್ನು ಹೊಂದಿದೆ. 4 ವಿಭಾಗಗಳು? ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ. ನಾವು ಈಗಾಗಲೇ ಅಹಂಕಾರದ ಬಗ್ಗೆ ಮಾತಾಡಿದ್ದೀವಿ. ಉಳಿದ 3ರ ಕಾರ್ಯವೇನು? ಮನಸ್ಸು
ಸಂಕಲ್ಪ ವಿಕಲ್ಪ ಮಾಡುತ್ತೆ. ಅಂದ್ರೆ ಇದು ಬೇಕು ಅದು ಬೇಡ ಅಂತ ಯೋಚನೆಗಳ ತೊಳಲಾಟದಲ್ಲಿರುತ್ತೆ. ಹ್ಮ್. ಬುದ್ಧಿಯು ವಿವೇಚನೆ ಮಾಡಿ ಸರಿ ತಪ್ಪುಗಳನ್ನ ನಿರ್ಧರಿಸಿ ಒಂದು ನಿಶ್ಚಯಕ್ಕೆ ಬರುತ್ತೆ. ಓಕೆ. ಅಹಂಕಾರವು ನಾನು ಎಂಬ ಅಭಿಮಾನವನ್ನು ಸೃಷ್ಟಿಸುತ್ತೆ. ಆದರೆ ಗಾಯತ್ರಿ ಚೈತನ್ಯ ಬರಹವು ನಾಲ್ಕನೆಯದಾದ ಚಿತ್ತದ ಪಾತ್ರವನ್ನು ವಿಶೇಷವಾಗಿ ಒತ್ತಿ ಹೇಳುತ್ತೆ. ಚಿತ್ತದ ವಿಶೇಷತೆ ಏನು? ಚಿತ್ತವೇ ನಮ್ಮೆಲ್ಲ ಸ್ಮೃತಿಗಳು ಮತ್ತು ಸಂಸ್ಕಾರಗಳ ಸಂಗ್ರಹಾಲಯ. ಇದನ್ನೊಂದು ಕಂಪ್ಯೂಟರ್ ಹಾರ್ಡ್ ಡ್ರೈವ್ಗೆ ಹೋಲಿಸಬಹುದು. ಓ. ನಾವು ಮಾಡಿದ ಪ್ರತಿಯೊಂದು ಕೆಲಸ, ನಮ್ಮ ಪ್ರತಿಯೊಂದು ಆಲೋಚನೆ, ಅನುಭವ ಎಲ್ಲವೂ ಸೂಕ್ಷ್ಮವಾದ ಸಂಸ್ಕಾರಗಳ ರೂಪದಲ್ಲಿ ಚಿತ್ತದಲ್ಲಿ ದಾಖಲಾಗ್ತಾ ಹೋಗುತ್ತೆ. ಅಂದ್ರೆ ನಮ್ಮ ಇವತ್ತಿನ ಸ್ವಭಾವ, ನಮ್ಮ ಇಷ್ಟ ಕಷ್ಟಗಳು ಎಲ್ಲವೂ ಈ ಹಿಂದಿನ ಸಂಸ್ಕಾರಗಳ ಫಲವೇ? ಕರೆಕ್ಟ್. ಹಾಗಾದ್ರೆ ಆತ್ಮ ಸಾಕ್ಷಾತ್ಕಾರಕ್ಕೆ ಚಿತ್ತವೇ ಮುಖ್ಯ ಸಾಧನ. ಆದ್ರೆ ನಮ್ಮ ಚಿತ್ತವು ಈ ಸಂಸ್ಕಾರಗಳಿಂದ ತುಂಬಿ ಹೋಗಿದ್ರೆ ಅದು ಆತ್ಮದು ನಿಜ ಸ್ವರೂಪವನ್ನು ಹೇಗೆ ಪ್ರತಿಫಲಿಸಲು ಸಾಧ್ಯ? ಅದ್ಭುತವಾದ ಪ್ರಶ್ನೆ. ಅದಕ್ಕಾಗಿಯೇ ಚಿತ್ತಶುದ್ಧಿಯನ್ನು ಆಧ್ಯಾತ್ಮಿಕ ಸಾಧನೆಯ ಮೊದಲ ಮತ್ತು ಮುಖ್ಯ ಹೆಜ್ಜೆ ಅಂತ ಹೇಳಲಾಗುತ್ತೆ. ಈ ಬರಹದ ಪ್ರಕಾರ ಚಿತ್ತದಲ್ಲಿ 3 ಬಗೆಯ ದೋಷಗಳಿರುತ್ತವೆ: ಮಲ, ವಿಕ್ಷೇಪ ಮತ್ತು ಆವರಣ. ಅರ್ಥ ಮಾಡ್ಕೊಳ್ಳೋಕೆ ಒಂದು ಒಳ್ಳೆಯ ಸರೋವರದ ರೂಪಕ ಬಳಸಬಹುದು ಅನ್ಸುತ್ತೆ. ಖಂಡಿತ. ಮಲ ಅಂದ್ರೆ ಸರೋವರದ ತಳದಲ್ಲಿ ಶೇಖರವಾಗಿರುವ ಕೆಸರು. ಓಕೆ. ಇದು ನಮ್ಮ ಜನ್ಮಾಂತರಗಳಿಂದ ಬಂದಿರುವ ಪಾಪ ಪುಣ್ಯ ಕರ್ಮಗಳ ಶೇಷ. ಈ ಕೆಸರು ಇರುವವರೆಗೂ ನೀರು ತಿಳಿಯಾಗಿರೋದಿಲ್ಲ. ಸರಿ. ಹಾಗಾದ್ರೆ ವಿಕ್ಷೇಪ ಅಂದ್ರೆ ಸರೋವರದ ನೀರಿನ ಮೇಲೆ ಏಳುವ ಅಲೆಗಳು. ಇದು ನಮ್ಮ ಚಿತ್ತದ ಚಂಚಲತೆಯನ್ನ ಸೂಚಿಸುತ್ತೆ. ನಮ್ಮ ಮನಸ್ಸು ಒಂದೇ ಕಡೆ ನಿಲ್ಲಲ್ಲ. ಹೌದು, ಸಾವಿರಾರು ಯೋಚನೆಗಳು ಬಂದು ಹೋಗುತ್ತಿರ್ತವೆ. ಇವತ್ತಿನ ನಮ್ಮ ನೋಟಿಫಿಕೇಶನ್ ಕಲ್ಚರ್ನಲ್ಲಿ ಈ ವಿಕ್ಷೇಪ ಇನ್ನೂ ಹೆಚ್ಚಾಗಿದೆ. ಅಲೆಗಳಿರೋ ನೀರಿನಲ್ಲಿ ನಮ್ಮ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣಲ್ಲ. ಹೌದು, ಇದು ನಿಜಕ್ಕೂ ಇವತ್ತಿನ ಜೀವನಕ್ಕೆ ತುಂಬಾ ಸಂಬಂಧಪಟ್ಟ ವಿಷಯ. ಇನ್ನು 3ನೇದು ಆವರಣ. ಆವರಣ ಅಂದ್ರೆ ಸರೋವರದ ಮೇಲೆ ಕವಿದಿರುವ ದಟ್ಟವಾದ ಮಂಜು. ಹೌದು, ಇದು ಅಜ್ಞಾನದ ಮುಸುಕು. ಈ ಮಂಜು ಇರುವಾಗ ನಮ್ಗೆ ಸರೋವರವೇ ಕಾಣೋದಿಲ್ಲ. ಹಾಗೆಯೇ ಆವರಣ ದೋಷವು ಆತ್ಮದ ಸತ್ಯ ಸ್ವರೂಪವನ್ನೇ ನಮ್ಮಿಂದ ಮರೆಮಾಡುತ್ತೆ. ಹಾಗಾದ್ರೆ ನಿಷ್ಕಾಮ ಕರ್ಮದಿಂದ ಮಲವನ್ನು, ಉಪಾಸನೆ ಅಥವಾ ಧ್ಯಾನದಿಂದ ವಿಕ್ಷೇಪವನ್ನು ಮತ್ತು ಜ್ಞಾನದಿಂದ ಆವರಣವನ್ನು ತೆಗೆದುಹಾಕಿದಾಗ ಚಿತ್ತವು ತಿಳಿಯಾದ ಅಲೆಗಳಿಲ್ಲದ ಮಂಜು ಕರಗಿದ ಸರೋವರದಂತೆ ಆಗುತ್ತೆ. ಆಗ ಅದರಲ್ಲಿ ಆತ್ಮದ ನಿಜ ಸ್ವರೂಪವು ಸ್ಪಷ್ಟವಾಗಿ ಪ್ರತಿಫಲಿಸುತ್ತೆ. ನಿಖರವಾಗಿ ಇದೇ ಚಿತ್ತಶುದ್ಧಿ, ಇದೇ ಸಂಪೂರ್ಣ ಆಧ್ಯಾತ್ಮಿಕ ಸಾಧನೆಯ ಸಾರ. ಅಶುದ್ಧವಾದ ಅಂತಃಕರಣ ನಮ್ಮನ್ನು ಬಂಧಿಸಿದ್ರೆ ಶುದ್ಧವಾದ ಅಂತಃಕರಣವೇ ನಮ್ಮನ್ನು ಮುಕ್ತಿಗೆ ದಾರಿ ಮಾಡಿಕೊಡುತ್ತೆ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯನ್ನ ಒಮ್ಮೆ ಸಿಂಹಾವಲೋಕನ ಮಾಡೋಣ. ನಾವು ವೈಯಕ್ತಿಕ ಜೀವ ಅಂದ್ರೆ ಏನು ಅಂತ ಶುರು ಮಾಡಿ ಅದನ್ನು ಬಂಧಿಸುವ ಮಾಯೆ ಮತ್ತು ಅವಿದ್ಯೆಯ ಸ್ವರೂಪವನ್ನು ಅರ್ಥ ಮಾಡಿಕೊಂಡೆವು. ಕೊನೆಗೆ ನಮ್ಮ ನಿಜ ಸ್ವರೂಪವಾದ ಆತ್ಮ ಮತ್ತು ಅದನ್ನು ಅರಿಯುವ ಸಾಧನವಾದ ಅಂತಃಕರಣ ಹಾಗೂ ಅದರ ಶುದ್ಧೀಕರಣದ ಬಗ್ಗೆ ತಿಳುಕೊಂಡೆವು. ಹೌದು, ಈ ಗಾಯತ್ರಿ ಚೈತನ್ಯ ಬರಹವು ಕೊನೆಯಲ್ಲಿ ಒಂದು ಅತ್ಯಂತ ಪ್ರಮುಖವಾದ ಎಚ್ಚರಿಕೆಯನ್ನು ಕೊಡುತ್ತೆ. ಅದೇನು? ಈ ಆತ್ಮ ಸಾಕ್ಷಾತ್ಕಾರದ ಪ್ರಯಾಣವು ಒಬ್ಬಂಟಿಯಾಗಿ ಸಾಗುವಂಥದ್ದಲ್ಲ. ಇದಕ್ಕೆ ಸರಿಯಾದ ದಾರಿ ತೋರಿಸುವ ಜ್ಞಾನಿಯಾದ ಗುರು ಮತ್ತು ಮೋಕ್ಷವನ್ನು ಪ್ರಾಮಾಣಿಕವಾಗಿ ಬಯಸುವ ಮುಮುಕ್ಷು ಅಂದ್ರೆ ಶಿಷ್ಯ ಇಬ್ಬರು ಅತ್ಯಗತ್ಯ. ಗುರುವಿನ ಮಾರ್ಗದರ್ಶನವಿಲ್ಲದೆ ಈ ಸೂಕ್ಷ್ಮವಾದ ದಾರಿಯಲ್ಲಿ ಸಾಗುವುದು ಅಸಾಧ್ಯ. ಈ ಇಡೀ ಚರ್ಚೆ ನಮ್ಮ ಕೇಳುಗರಲ್ಲಿ ಒಂದು ಆಳವಾದ ಆಲೋಚನೆಯನ್ನ ಮೂಡಿಸಬಹುದು ಅಂತ ನನಗನ್ನಿಸ್ತಿದೆ. ನಾವು ಚರ್ಚೆಯ ಆರಂಭದಲ್ಲಿ ಅಹಂಕಾರವನ್ನು ಸಾಧನಾ ಹೊಲದಲ್ಲಿನ ಕಳೆ ಅಂತ ಜಯಿಸಬೇಕಾದ ದೋಷ ಅಂತ ನೋಡಿದ್ವಿ. ಹೌದು. ಆದ್ರೆ ಚರ್ಚೆಯ ಕೊನೆಯಲ್ಲಿ ಅದನ್ನ ಅಂತಃಕರಣದ 4 ಪ್ರಮುಖ ಕಾರ್ಯಗಳಲ್ಲಿ ಒಂದು ಅಂತಾನೂ ಪಟ್ಟಿ ಮಾಡಿದ್ವಿ. ಹಾಗಾದ್ರೆ ಯೋಚಿಸಬೇಕಾದ ಪ್ರಶ್ನೆ ಎಂದರೆ, ನಮ್ಮ ಗುರಿ ಅಹಂಕಾರವನ್ನು ಸಂಪೂರ್ಣವಾಗಿ ನಾಶ ಮಾಡುವುದೇ ಅಥವಾ ಅದರ ನಿಜವಾದ ಕಾರ್ಯವನ್ನು ಅರ್ಥ ಮಾಡಿಕೊಂಡು ಅದನ್ನು ಸರಿಯಾದ ಸ್ಥಾನದಲ್ಲಿಡುವುದೇ? ನಮ್ಮನ್ನು ಬಂಧಿಸುವ ನಾನೇ ಕರ್ತೃ ಎಂದು ಹೇಳುವ ಅಹಂಕಾರಕ್ಕೂ ಮತ್ತು ಮುಕ್ತಿಯನ್ನು ಹುಡುಕುವ ನಾನು ಯಾರು ಎಂದು ಪ್ರಾಮಾಣಿಕವಾಗಿ ಪ್ರಶ್ನಿಸುವ ನಾನು ಎಂಬುದಕ್ಕೂ ಇರುವ ವ್ಯತ್ಯಾಸವಾದರೂ ಏನು?